ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆಲ್ಲ ಗೊತ್ತಾಗಿರುತ್ತೆ ಅನ್ಕೊಂತೀನಿ ಈ ವಿಡಿಯೋ ಯಾವ್ದ್ರ ಬಗ್ಗೆ ಇರುತ್ತೆ ಅಂತ. ರೀಸೆಂಟಾಗಿ ನಾನು ಕಮರ್ಷಿಯಲ್ ಸ್ಟ್ರೀಟ್ ವ್ಲಾಗ್ ಹಾಕಿದ್ದೆ, ಅದ್ರಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ನೆಕ್ಸ್ಟ್ ವ್ಲಾಗು ನಾನು ಏನೇನು ತಗೊಂಡಿದ್ದೆ ಅಂತ ಹಾಕ್ತೀನಿ ಅಂತ. ಸುಮ್ಮನೆ ಈ ಡೇನ ವೇಸ್ಟ್ ಮಾಡೋದ್ಕಿಂತ ಏನಾದರೂ ಯೂಟ್ಯೂಬ್ ವಿಡಿಯೋ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡೆ. ಆ್ಯಂಡ್ ಇದನ್ನ ನಾನು ಹೇಳೇ ಇಲ್ಲ ನಿಮ್ಮ ಹತ್ರ, ನಾನು ಎಷ್ಟು ಬಜೆಟಲ್ಲಿ ನಾನು ಶಾಪ್ ಮಾಡಿದೆ ಅಂತ. ನನ್ನ ಬಜೆಟ್ ಇದ್ದಿದ್ದೆ 3000. ಈ 3000ಅಲ್ಲಿ ನಾನು ಏನೇನು ತಗೊಂಡೆ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಎಲ್ಲೋ ಒಂದ್ ಕಡೆ ನನಗೆ ವರ್ತ್ ಅಂತ ಅನ್ಸುತ್ತೆ. ಐ ಥಿಂಕ್ ನಿಮಗೂ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಸೊ ಬನ್ನಿ ನೋಡೋಣ ಏನೇನು ತಗೊಂಡೆ ಅಂತ ತೋರಿಸ್ತೀನಿ. ಫಸ್ಟ್ ನಾನು ಹೋಗಿದ್ದೆ ಒಂದು ಶಾಪ್. ಆ ಶಾಪ್ ಹೆಸರು ನಂಗೆ ನೆನಪಾಗ್ತಿಲ್ಲ, ಅದು ನಾನು ರೀಸೆಂಟ್ ವಿಡಿಯೋದಲ್ಲಿ ಹಾಕಿರ್ತೀನಿ. ಆ ಶಾಪ್ ಫೋಟೋ ಹಾಕಿರ್ತೀನಿ, ಆ ಶಾಪ್ ಹೆಸರು ಏನಂತ. ಫಸ್ಟ್ ಅಲ್ಲಿ ತಗೊಂಡಿದ್ದೆ ಈ ಪ್ಯಾಂಟು. ನನ್ಗೆ ತುಂಬಾನೇ ಇಷ್ಟ ಆಯ್ತು. ಆಕ್ಚುಲಿ ನಾನು ಜೀನ್ಸ್ ತಗೊಳ್ಳೋಣ ಅಂತಾನೆ ಹೋಗಿದ್ದು. ಈ ಪ್ಯಾಂಟ್ ನನ್ಗೆ ಇಷ್ಟ ಆಯ್ತು. ಈ ಪ್ಯಾಂಟ್ ಸೈಜ್ ಆಕ್ಚುಲಿ 30. ನಾನು ಇದಕ್ಕೆ ಕೊಟ್ಟಿದ್ದೆ 850. ನೆಕ್ಸ್ಟ್ ನಾನು ತಗೊಂಡಿದ್ದು ಈ ಪ್ಯಾರಾಶೂಟ್ ಪ್ಯಾಂಟ್. ಪರ್ಫೆಕ್ಟ್ ಆಗಿ ಫಿಟ್ ಆಗುತ್ತೆ ನನಗೆ. ಇದಕ್ಕೆ ನಾನು ಕೊಟ್ಟಿದ್ದು 750. ನೆಕ್ಸ್ಟ್ ನಾನು ತಗೊಂಡಿದ್ದು ಬ್ಲ್ಯಾಕ್ ಟಾಪ್. ಮೆಟೀರಿಯಲ್ಲು ಚೆನ್ನಾಗಿದೆ ಗೈಸ್. ಇದು ಬಂದು 250 ಅನ್ಸುತ್ತೆ, 250. ನೆಕ್ಸ್ಟ್ ನಾನು ತಗೊಂಡಿದ್ದು ಲಾಸ್ಟಲ್ಲಿ ತಗೊಂಡಿದ್ದು ಗೈಸ್. ಇದು ಎಲ್ಲಿತ್ತು ಅಂತ ಗೊತ್ತಿಲ್ಲ, ಬಟ್ ನನ್ನ ಕಣ್ಣಿಗೆ ಕಾಣಿಸ್ತು ಅಂತ ಲಾಸ್ಟಲ್ಲಿ ತಗೊಂಡಿದ್ದು, ಲಾಸ್ಟ್ ಮೂಮೆಂಟಲ್ಲಿ ತಗೊಂಡಿದ್ದು. ಐ ಥಿಂಕ್ 250 ಆರ್ 300 ಸಮಥಿಂಗ್ ನಾನು ಕೊಟ್ಟಿದ್ದು. ನಾನು ಜೀನ್ಸ್ 2 ತಗೊಂಡೆ ಮತ್ತು ಟಾಪ್ 2 ತಗೊಂಡೆ. ಅದಕ್ಕೆ ಆಲ್ಮೋಸ್ಟ್ ಖಾಲಿ ಆಯ್ತಾ ಬಂತು. ಸೊ ನೆಕ್ಸ್ಟ್ ನಾನು ಜ್ಯುವೆಲ್ರಿ ತೊಗೊಬೇಕಂತ ಒಂದು ಶಾಪ್ ಹೋದೆ. ಅಲ್ಲಿ ಆ್ಯಕ್ಚುಲಿ ನನಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ, ಬಟ್ 2 ಇಯರಿಂಗ್ಸ್ ತಗೊಂಡೆ. ಇದು ಬಂದು ಫಸ್ಟ್ ಒನ್ ವಾಟರ್ ಡ್ರಾಪ್ ಇಯರಿಂಗ್ಸ್. ನೀವೆಲ್ಲ ನೋಡಿರೋದು ತುಂಬಾ ಟ್ರೆಂಡ್ ಆಗಿತ್ತು. ತೊಗೊಬೇಕಂತ ತುಂಬ ದಿವಸದಿಂದ ಪ್ಲಾನ್ ಹಾಕಿದೆ, ಬಟ್ ತೊಗೊಳಕ್ಕಾಗಿಲ್ಲ. ಇದ್ರ ಪ್ರೈಸ್ ಬಂದ್ಬಿಟ್ಟು 100 ರೂಪಿ. ಸೆಕೆಂಡ್ ಒನ್ ಬಂದು ಇಯರಿಂಗ್ಸು. ನನಗೆ ಗೊತ್ತಿಲ್ಲ ಹೆಂಗೆ ಸೇಲ್ ಮಾಡ್ಬೇಕಂತ, ಬಟ್ ಇಷ್ಟ ಆಯ್ತು ಅಂತ ತೊಗೊಂಡಿದ್ದೀನಿ. ಈ ಇಯರಿಂಗ್ಸ್ ಪ್ರೈಸು ಬಂದು 100 ರೂಪಿ. ನೆಕ್ಸ್ಟ್ ನಾನು ಹೋಗಿದ್ದು ಎಲ್ಟನ್ ಗ್ಲೋಗೆ. ನನ್ನ ಹತ್ರ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಖಾಲಿಯಾಗಿತ್ತು ಅಂತ ಹೋಗಿದ್ದು, ಬಟ್ ಕಲೆಕ್ಷನ್ಸ್ ಕಡಿಮೆ ಇದ್ದಿದ್ದ ರೀಸನ್ ನಾನು ಇದೊಂದು ಸನ್ಸ್ಕ್ರೀನ್ ತಗೊಂಡು ಬಂದೆ. ಇದು ಬಂದು ಆಕ್ವಾಲಾಜಿಕ್. ಅದು ನನ್ನ ಸ್ಕಿನ್ ಬಂದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ಅವರು ಈ ಸನ್ಸ್ಕ್ರೀನ್ ರೆಕಮೆಂಡ್ ಮಾಡಿದ್ರು. ಸೊ ನಾನು ಆಫರಲ್ಲಿ ಇದ್ದಿದ್ದ ರೀಸನ್ ನಾನು ತೊಗೊಂಡೆ ಇದನ್ನ. ರೀಸೆಂಟಾಗಿ ನಮ್ಮ ಮನೆ ಹತ್ರ ಇದ್ದಿದ್ದು ಜೂಡಿಯೋಗೆ ಹೋಗಿದ್ದೆ. ಅಲ್ಲಿ ನನಗೊಂದು ನೆಲ್ ಪಾಲಿಶ್ ಕಲರ್ ಇಷ್ಟ ಆಗಿತ್ತು, ಬಟ್ ಸ್ಟಾಕ್ ಇರಲಿಲ್ಲ ಅಂತ ನಾನು ಕಮರ್ಷಿಯಲ್ ಸ್ಟ್ರೀಟ್ ಜೂಡಿಯೋಗೆ ಹೋಗಿದ್ದೆ. ಅಲ್ಲಿ ಆ್ಯಕ್ಚುಲಿ ಆ ಸ್ಟಾಕ್ ಇತ್ತು ಅಂತ ಈ ಕಲರ್ ತಗೊಂಡೆ. ಈ ಕಲರ್ ಶೇಡ್ ಬಂದು ನ್ಯಾಚುರಲ್ N05. ಈ ಕಡೆ ಡಾರ್ಕು ಇಲ್ಲ, ಈ ಕಡೆ ಫೇರು ಇಲ್ಲ ಅನ್ನೋ ಹುಡುಗಿರು ಈ ಕಲರ್ ನೆಲ್ ಪಾಲಿಶ್ನ ಮಸ್ಟ್ ಟ್ರೈ ಅಂತೀನಿ. ನೀವು ನೋಡ್ಬೋದು, ನಾನು ಆಲ್ರೆಡಿ ಹಾಕೊಂಡಿದ್ದೀನಿ. ತುಂಬಾನೇ ಇಷ್ಟ ಆಗಿದೆ ನನಗೆ ಈ ಕಲರು. ಬೇಕಾದ್ರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಇನ್ನೊಂದ್ಸಲ ಹೇಳ್ತೀನಿ, ಈ ಕಲರ್ ಶೇಡ್ ಬಂದು ನ್ಯಾಚುರಲ್ N05. ಸೊ ಇಷ್ಟೇ ಗೈಸ್, ನಾನು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಶಾಪ್ ಮಾಡಿದ್ದು. ಆಲ್ಮೋಸ್ಟ್ ನನ್ನ ಬಜೆಟ್ ಖಾಲಿ ಆಯ್ತಾ ಬಂತು. ನಿಮ್ಗೆ ಯಾವ್ದಾದ್ರು ಇಷ್ಟ ಆದರೆ ಕಮೆಂಟ್ ಹಾಕಿ ಏನು ಇಷ್ಟ ಆಯಿತು ಅಂತ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟಾಟಾ, ಬೈ ಬೈ.